ವಿಕಸನಗೊಳ್ಳೋದಕ್ಕೇನೆ ನಾವ್ ಇಲ್ಲಿಗೆ ಬಂದಿರೋದು. ಇಫ್ ಯು ಆರ್ ನಾಟ್ ಇಂಪ್ಲಿಮೆಂಟಿಂಗ್, ಇಫ್ ಯು ಆರ್ ನಾಟ್ ಎವಾಲ್ವ್ ಆಗದೆ, ವಾಟ್ ಇಸ್ ದ ಯೂಸ್? So we need, so that we need to take lots of so many births we need to take. ನಾನು ಮೊನ್ನೆನೂ ಹೇಳಿದ್ದೀನಿ, ದೇವರು ಯಾರನ್ನೋ ಬಡವರನ್ನಾಗಿರ್ನೋ ಶ್ರೀಮಂತರಾಗಿರ್ನೋ, ಒಬ್ಬರು ಕುರುಚಿಯನ್ನಾಗಿನೋ, ಒಬ್ಬರನ್ನ ಸುಂದರವಾಗಿರುವಂತವ್ರನ್ನ, ಒಬ್ಬ ಕಪ್ಪಿರೋರ್ನ, ಒಬ್ರು ಬೆಳಗಿರೋರ್ನ, ಒಬ್ರು ಚೆನ್ನಾಗಿರೋ ಸಮೃದ್ಧಿ ಆಗಿರುವಂತ ಜಾಗನ, ಕೆಲವ್ರನ್ನ ಎಲ್ಲೋ ನೀರು ನೀರಳಿಲ್ದೇ ಇರುವಂತ ಜಾಗದಲ್ಲಿ ದೇವರು ಯಾರನ್ನೂ ಸೃಷ್ಟಿ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಗಾಡ್ ಈಸ್ ನೋವೇರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಪೇನ್ ಅಂಡ್ ಡಿಸಾರ್ಡರ್ಸ್, ಡಿಸ್ಕಂಫರ್ಟ್, ಎನಿಥಿಂಗ್. ಗಾಡ್ ಈಸ್ ನೋವೇರ್ ರೆಸ್ಪಾನ್ಸಿಬಲ್ ಬಿಕಾಸ್ ಹಿ ಈಸ್ ಇಂಪಾರ್ಷಿಯಲ್. ಅವ್ರು ಯಾವ ಪಾರ್ಶಿಯಾಲಿಟಿನೂ ಮಾಡಲ್ಲ. ಅವನು ಅರ್ಥ ಆಗ್ತದೆ ಹೇಳ್ತಿರೋದು? ಗೊತ್ತಾಗ್ತದೆ? ಸೊ ಇವಾಗ ನಾವು ನಾನು ಸ್ಪೆಕ್ಟ್ ಆಫ್ ಕಾನ್ಶಿಯಸ್ನೆಸ್ ಮೇಲ್ಗಡೆಯಿಂದ ಬರ್ತಾ ಇದೆ, ಮದರ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಕಾರ್ಡಿಂಗ್ ಟು ದೇರ್ ಕರ್ಮ ಅಂಡ್ ಟು ಎಕ್ಸ್ಪೀರಿಯನ್ಸ್. ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಭೂಮಿಗೆ ಬಂದಿರೋದು ವಿ ನೀಡ್ ಟು ಎಕ್ಸ್ಪೀರಿಯನ್ಸ್. ಈಗ ಯಾರೋ ಒಬ್ಬ ಇದ್ದಾನೆ, ವಿ ಕ್ರಿಟಿಸೈಸಿಂಗ್ ದಟ್, ವಿ ಡೋಂಟ್ ಲೈಕ್ ದಟ್, ವಿ ಕ್ರಿಟಿಸೈಸಿಂಗ್ ದಟ್, ಇಂಡೈರೆಕ್ಟ್ಲಿ ಯು ಆರ್ ಫೋಕಸಿಂಗ್ ಆನ್ ದಟ್. So you want to experience that, your soul needs to experience that, so next birth will be on that. Anything. ಈಗ ನೀವು ಯಾವುದೋ ಒಂದು ರಿಲಿಜನ್ ಇದೆ, ಇನ್ನೊಂದು ರಿಲಿಜನ್ ಇದೆ, ಇನ್ನೊಂದು ರಿಲಿಜನ್ ಸಿ, ಯಾರು ರಿಲಿಜನ್ ಕಾಸ್ಟ್ ಟು ಕ್ರಿಯೇಟ್, ನೋ ಒನ್ ಹ್ಯಾಸ್ ಬೀನ್, ಯಾರು ಗಾಡ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಆಲ್ ದೀಸ್ ಥಿಂಗ್ಸ್, ವಿ ಹ್ಯಾವ್ ಕ್ರಿಯೇಟೆಡ್. ಸೊ ದೀಸ್ ಆರ್ ಆಲ್ ದ ವೇಸ್, ದೀಸ್ ಆರ್ ಆಲ್ ದ ಪಾತ್ಸ್, ದೀಸ್ ಆರ್ ಆಲ್ ದ ರೋಡ್ಸ್ ಟು ಟ್ರಾವೆಲ್. ಯಾವುದು ರಿಲಿಜಿಯನ್ ಅದು ನಮ್ಮನ್ನ ಸ್ಪಿರಿಚುಯಾಲಿಟಿಗೆ ಲೆವೆಲ್ ತಗೊಂಡೋಗುತ್ತೆ, ಬಟ್ ಇಟ್ ಈಸ್ ನಾಟ್ ಸ್ಪಿರಿಚುವಲ್, ಇಟ್ ಈಸ್ ದ ವೇ. ಇಫ್ ಯು ಡೋಂಟ್ ಲೀವ್ ದಟ್ ವೇ, ಯು ಕಾಂಟ್ ರೀಚ್ ದ ಡೆಸ್ಟಿನೇಷನ್.